ಪೀಕು ಪಾರ್ಕ್ ಯರ್ಕಾಡ್. ಇದು ಅಂತಿಂಥ ಪಾರ್ಕ್ ಅಲ್ಲ ರೀ. ಸೊ ನೀವು ಇಲ್ಲಿ ಆನಿಮಲ್ಸ್ ಬರ್ಡ್ಸ್ನ ಟಚ್ ಆ್ಯಂಡ್ ಫೀಲ್ ಮಾಡಿ ಮಕ್ಕಳಿಗಂತೂ ಅದ್ಭುತವಾದಂತಹ ಪಾರ್ಕ್ ಇದು. ಪೀಕು ಪಾರ್ಕ್ ಯರ್ಕಾಡ್ನಲ್ಲಿ ಇರುವಂತಹ ಒಂದು ಅದ್ಭುತವಾದಂತಹ ಆನಿಮಲ್ಸ್ ಲವರ್ಸ್ ಪಾರ್ಕ್ ಅಂತಲೇ ಹೇಳ್ಬೋದು. ಇಲ್ಲಿನ ವಿಶೇಷತೆ ಏನಪ್ಪ ಅಂತ ಅಂದರೆ, ನೀವು ಮೈಸೂರು ಝೂ ಬೇರೆ ಕಡೆ ಝೂಗಳಲ್ಲಿ ನೋಡಿದ್ರೆ ಅಲ್ಲಿ ಪ್ರಾಣಿಗಳನ್ನ ಕೇಜಲ್ಲಿ ಹಾಕಿಟ್ಟಿರ್ತಾರೆ. ಬಟ್ ಇಲ್ಲಿ ಪಕ್ಷಿ ಮತ್ತು ಪ್ರಾಣಿಗಳ ಜೊತೆ ನೀವು ಟಚ್ ಆ್ಯಂಡ್ ಫೀಲ್ ಮಾಡೋವಂಥ ಒಂದು ಅವಕಾಶ ಸಿಗುತ್ತೆ ಈ ಪಾರ್ಕ್ನಲ್ಲಿ. ನಾವು ಯರ್ಕಾಡಲ್ಲಿ ಉಳ್ಕೊಂಡಿರುವಂತಹ ರೆಸಾರ್ಟ್ ಪಕ್ಕದಲ್ಲೇ ನಮಗೆ ಈ ಪೀಕು ಪಾರ್ಕ್ ಇತ್ತು. ಸೊ ನಾನು ಮಕ್ಕಳನ್ನ ಕರ್ಕೊಂಡು ಯಾವ ರೀತಿ ಇರುತ್ತೆ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೊರಟೆ. ನಾನು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್, ಮೈಸೂರು ಝೂ ಎಲ್ಲ ನೋಡಿದ್ದೆ. ಬಟ್ ಅಲ್ಲಿ ಹಿಂಗೆ ಅಂದರೆ ಅನಿಮಲ್ಗಳನ್ನ ಕೇಜ್ನಲ್ಲಿ ಹಾಕಿರ್ತಾರೆ. ದೂರದಿಂದ ನೋಡಿ ನಾವು ಎಂಜಾಯ್ ಮಾಡ್ತಿದ್ವಿ. ಬಟ್ ಈ ಪಾರ್ಕ್ನ ವಿಶೇಷತೆ ಏನಪ್ಪ ಅಂತಂದರೆ, ನೀವು ಅನಿಮಲ್ ಮತ್ತು ಬರ್ಡ್ಸ್ಗಳನ್ನ ಹತ್ತಿರದಿಂದ ಟಚ್ ಆ್ಯಂಡ್ ಫೀಲ್ ಮಾಡಿ ನೋಡ್ಬೋದು. ಹಾಗೆ ಅಲ್ಲಿರೋ ಸ್ಟಾಫ್ಗಳು ನಿಮಗೆ ಬರ್ಡ್ಸ್ಗಳಿಗಾದರೆ ಸೀಡ್ಸ್ ಮತ್ತು ನಿಮಗೆ ಗೋಟ್ಗಳಿಗಾದರೆ ಗ್ರಾಸ್ ಆ ಥರ ಎಲ್ಲ ಫುಡ್ನ ಇಟ್ಕೊಂಡು ನಿಂತಿರ್ತಾರೆ. ಸೊ ನೀವು ಅಲ್ಲಿಂದ ಕಲೆಕ್ಟ್ ಮಾಡಿಕೊಂಡು ಸೊ ಅನಿಮಲ್ ಮತ್ತು ಬರ್ಡ್ಸ್ಗಳಿಗೆ ನೀವೇ ನಿಮ್ಮ ಕೈಯಾರ ಫೀಡ್ ಮಾಡ್ಬೋದು. ನೀವು ನೋಡ್ತಿರೋ ಹಾಗೆ ಪಾರ್ಕ್ ಒಳಗಡೆ ಎಂಟ್ರಿ ಹೊಡಿತಿದ್ದಂಗೆ ನಿಮಗೆ ಈಮು ಹಕ್ಕಿಗಳ ಒಂದು ಕೇಜ್ ಕಾಣ್ತು. ನಾನು ಸ್ಟಾಫ್ ಹತ್ರ ಕೆಲವೊಂದು ಸೀಡ್ಸ್ಗಳನ್ನ ಇಸ್ಕೊಂಡು ಅವಕ್ಕೆ ಫೀಡ್ ಮಾಡಿದೆ. ನೀವು ನೋಡ್ತಾ ಇದ್ದೀರಾ ಇಲ್ಲಿ. ನನ್ನ ಮಕ್ಕಳು ಏನೋ ಭಾರಿ ಬ್ರೇವ್ ಕಿಡ್ಗಳ ಥರ ಸೀಡ್ಸ್ಗಳನ್ನ ಇಸ್ಕೊಂಡು ಫೀಡ್ ಮಾಡೋಕ್ಕಂತ ಹೋದರು. ಬಟ್ ಆ ಬರ್ಡ್ಗಳ ಹೈಟು ವೆಯ್ಟ್ ನೋಡ್ತಿದ್ದಂಗೆ ಅವ್ರ ಫ್ಯೂಸ್ ಆಫ್ ಆಗೋಯ್ತು. ಇದು ನೋಡಿ, ಲಾಂಗ್ ಫರ್ ಇರುವಂತಹ ಯಾವುದೋ ಒಂದು ಶೀಪ್ ಬ್ರೀಡು. ಬಟ್ ನನಗೆ ಅದು ಏನಂತ ಗೊತ್ತಿಲ್ಲ ಆ್ಯಕ್ಚುಲಿ. ಸೊ ನಿಮ್ಗೇನಾದರೂ ಈ ಶೀಪ್ ಬ್ರೀಡಿಂದು ಹೆಸರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನೀವು ನೋಡಿ, ಇಲ್ಲಿ ನನ್ನ ವೈಫು ಅದ್ರ ಜೊತೆ ಸೆಲ್ಫಿನ ತಗೋತಾ ಇದ್ದಾರೆ. ನನ್ನ ಮಗ ಅದ್ರ ಹತ್ರ ಬರೋದಕ್ಕೇ ಭಯ ಪಟ್ಕೊಂಡ. ಅದೊಂದೇ ಅಲ್ಲ, ಲೈಕ್ ವೆರೈಟೀಸ್ ಆಫ್ ಶೀಪ್ ಬ್ರೀಡ್ಗಳಿಲ್ಲಿತ್ತು. ಹಾಗೆ ಡಾಗ್ ಬ್ರೀಡ್ಗಳು, ಹಾಗೆ ಆಸ್ಟ್ರಿಚ್ ನೋಡಿ, ಅಬ್ಬಬ್ಬಾ ಏನು ಸೈಜ್ ರೀ ಅದು. ಈವನ್ನೂ ನಾವು ಆಸ್ಟ್ರಿಚ್ ಹಕ್ಕಿನ ನಾವು ಟಚ್ ಮಾಡಿ ನೋಡ್ಬೋದಿತ್ತು. ಬಟ್ ಅದರ ಸೈಜ್ ನೋಡ್ತಾ ಇದ್ರೆ ನಮಗಿಂತ ಹೈಟ್ ಇತ್ತು. ಸೊ ಏನೋ ಒಂಥರ ಭಯ ನಮಗೆ ನೋಡಿದಾಗ. ನೀವಿಲ್ಲಿ ನೋಡ್ತಾ ಇದ್ದೀರ ಎಷ್ಟು ವೆರೈಟೀಸ್ ಆಫ್ ಡಕ್ಸ್ ಇದೆ ಈ ಕೇಜ್ನಲ್ಲಿ ಅಂದ್ಬಿಟ್ಟು. ಅದೇ ರೀತಿ ನಿಮಗೆ ಕಾಯ್ ಫಿಶ್ ಇಂದು ಪಾಂಡ್ ಇದೆ. ಆ ಪಾಂಡ್ ಒಳಗಡೆ ನೀವು ಕೈ ಹಾಕಿ ಫಿಶ್ನ ಫೀಲ್ ಮಾಡ್ಬೋದು. ಅದೇ ರೀತಿ ನೋಡಿ, ವೆರೈಟೀಸ್ ಆಫ್ ಡಾಗ್ಸ್. ಪೀಕು ಪಾರ್ಕಿನ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ನಿಮಗೆ ಒಂದು ಟಾಯ್ ಬಸ್ ಥರ ಸಿಗುತ್ತೆ. ಎಂಟ್ರಿ ಐ ಥಿಂಕ್ ಪರ್ ಹೆಡ್ 50 ರೂಪೀಸ್ ಅನಿಸುತ್ತೆ. ಅದನ್ನು ನೀವು ಪರ್ಚೇಸ್ ಮಾಡಿದ್ರೆ ಪಾರ್ಕ್ನ ಒಂದು ರೌಂಡ್ ಹೊಡಿಬೋದು ಆ ಸ್ಮಾಲ್ ಬಸ್ನಲ್ಲಿ. ನಾವು ಈ ಬಸ್ನಲ್ಲಿ ಈಗ ಒಂದು ರೌಂಡ್ ಹೊಡೆಯೋಣ ಬನ್ನಿ. ಪಾರ್ಕು ತುಂಬ ಚಿಕ್ಕದಾದ್ರೂ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಒಂಥರ ಖುಷಿ ಆಯಿತು ನನಗೆ. ಯಾಕಂತಂದರೆ ಮಕ್ಕಳು ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ನ ತುಂಬ ಹತ್ತಿರದಿಂದ ನೋಡಿದ್ರು. ಅದೇ ರೀತಿ ನಿಮಗೆ ಪಾರ್ಕ್ ಒಳಗಡೆ ಹಾರ್ಸ್ ರೈಡಿಂಗ್ ಮಾಡ್ಬೋದು. ಸೊ ನಾವು ಹೋದಾಗ ಎಂಟ್ರಿ ಫೀಸ್ ಅಡಲ್ಟ್ಗಳಿಗೆ 200 ಆ್ಯಂಡ್ ಕಿಡ್ಡಿಗೆ 100 ಇತ್ತು. ನಾವು ರೆಸಾರ್ಟ್ ಥ್ರೂ ಹೋಗಿದ್ದರಿಂದ ನಮಗೆ ಕೆಲವೊಂದು ಡಿಸ್ಕೌಂಟ್ ಕೂಪನ್ ಸಿಕ್ಕಿದ್ದರಿಂದ ನಮಗೆ ಅಡಲ್ಟ್ಗೆ 150 ಪ್ಲಸ್ ಕಿಡ್ಸ್ಗಳಿಗೆ 50 ರೂಪೀಸ್ ಬಿತ್ತು. ನೋಡಿ ಇಲ್ಲಿ ಕಾಯ್ ಫಿಶ್ ಪಾಂಡ್ ಯಾವ ರೀತಿ ಇದೆ ಅಂತ.
ಸೊ ಆ ಟಾಯ್ ಬಸ್ನಲ್ಲಿ ನಾವು ಒಂದು ಸ್ಮಾಲ್ ರೌಂಡನ್ನು ಹೊಡೆದ್ವಿ ಪೀಕು ಪಾರ್ಕ್ ಫುಲ್ಲು. ಅದಾದಮೇಲೆ ನಮ್ಮದು ನೆಕ್ಸ್ಟ್ ಡೆಸ್ಟಿನೇಷನ್ ಇದ್ದಿದ್ದೇನೆ ಈ ಬರ್ಡ್ಸ್ ಆ್ಯಂಡ್ ಪ್ಯಾರೆಟ್ ಸೆಕ್ಷನ್ಗೆ. ಅದು ಒಂದು ಸಪ್ರೇಟ್ ಸೆಕ್ಷನ್ ಇತ್ತು ಅಲ್ಲಿ. ಬನ್ನಿ ಪೀಕು ಪಾರ್ಕ್ನ ಮೇನ್ ಅಟ್ರಾಕ್ಷನ್ ಬಂದು ಪ್ಯಾರೆಟ್ ಕೇಜ್ಗಳ ಸೆಕ್ಷನ್ಗೆ ಹೋಗೋಣ. ನಾನು ಕುಶಾಲನಗರಲ್ಲಿ ಈ ಬರ್ಡ್ ಸೆಕ್ಷನ್ನ ನೋಡಿದ್ದೆ, ಬಟ್ ಇಲ್ಲಿ ಡಿಫ್ರೆಂಟ್ ಆಗಿತ್ತು. ಏನಂತ ಹೇಳಿದ್ರೆ ಆ ಕೇಜ್ ಒಳಗಡೆ ನಾವು ಎಂಟ್ರಿ ಹೊಡೆದ ತಕ್ಷಣ ಅಲ್ಲಿ ಸ್ಟಾಫ್ಗಳು ಸೀಡ್ ಇಟ್ಕೊಂಡು ನಿಂತಿರ್ತಾರೆ. ಸೊ ಆ ಸೀಡ್ಸ್ನ ನಾವು ಕಲೆಕ್ಟ್ ಮಾಡಿಕೊಂಡು ನಮ್ಮ ಕೈನಲ್ಲಿ ಇಟ್ಕೊಂಡಾಗ ಆ ಓಪನ್ ಕೇಜ್ನಲ್ಲಿರುವಂತಹ ಎಲ್ಲ ಪ್ಯಾರೆಟ್ಸ್, ಲವ್ ಬರ್ಡ್ಸ್ಗಳೆಲ್ಲ ಬಂದುಬಿಟ್ಟು ನಮ್ಮ ತಲೆ ಮೇಲೆ ಕೂತ್ಕೊಳ್ಳೋದಾಗಲಿ, ಕೈ ಮೇಲೆ ಕೂತ್ಕೊಳ್ಳೋದಾಗಲಿ ಅಥವಾ ಶೋಲ್ಡರ್ ಮೇಲೆ ಕೂತ್ಕೊಳ್ಳೋದಾಗಲಿ ಮಾಡ್ತವೆ. ಸೊ ನನ್ನ ಮಗಳು ಎಂಟ್ರಿ ಹೊಡಿತಾ ಇದ್ದಂಗೆ ಸೀಟ್ ತೊಗೊಂಡ್ಲು, ದೊಡ್ಡ ಫುಲ್ಲು ಧೈರ್ಯಶಾಲಿ ಥರ. 2 ಲವ್ ಬರ್ಡ್ಸ್ಗಳು ಬಂದು ಒಂದು ಅವಳ ಶೋಲ್ಡರ್ ಮೇಲೆ, ಒಂದು ತಲೆ ಮೇಲೆ, ಒಂದು ಕೈ ಮೇಲೆ ಕುತ್ಕೊಂಡ್ಬಿಡ್ತು. ಅವಳು ಭಯದಲ್ಲಿ ಕಿರ್ಚ್ಕೊಳ್ಳೋಕೆ ಶುರು ಮಾಡಿದ್ಲು. ಅಷ್ಟು ವೆರೈಟೀಸ್ ಆಫ್ ವೈಬ್ರೆಂಟ್ ಕಲರ್ಡ್ ಪ್ಯಾರೆಟ್ ಬ್ರೀಡ್ಗಳನ್ನ ನಾನು ನೋಡೇ ಇರಲಿಲ್ಲ. ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿತ್ತು. ಈ ಒರಿಜಿನಲ್ ಆಡಿಯೋ ಸೆಕ್ಷನ್ನ ಮ್ಯೂಟ್ ಮಾಡಿದ್ದೀನಿ, ಯಾಕಂದರೆ ನನ್ನ ಮಗಳು ಕಿರ್ಚ್ತಾ ಇರೋ ಸೌಂಡು ನಿಮ್ಗೆ ಕೇಳೋಕ್ಕಾಗಲ್ಲ. ಸೊ ಒನ್ ಆಫ್ ದ ಬ್ಯೂಟಿಫುಲ್ ಫೀಲಿಂಗ್, ನಾವು ಚಿಕ್ಕವರಿದ್ದಾಗೆಲ್ಲ ಪ್ಯಾರೆಟ್ಗಳ ಕಲರ್ಸ್ಗಳನ್ನ ನೋಡಿ ವಾವ್ ಎಷ್ಟು ಬ್ಯೂಟಿಫುಲ್ ಬರ್ಡ್ ಅಲ್ವಾ ಅಂತ ಅನ್ನಿಸ್ತಿತ್ತು. ಸೊ ಈಗ ಆ ಬರ್ಡ್ಗಳು ನಮ್ಮ ಪಕ್ಕದಲ್ಲೇ ನಮ್ಮ ಮೇಲೆ ಕೂತ್ಕೊಂಡು ಸೀಡ್ಸ್ಗಳನ್ನ ತಿನ್ನಬೇಕಾದ್ರೆ ಅದರದ್ದು ಒಂದು ಮಜಾನೇ ಬೇರೆ. ಸೊ ಕ್ರೌಡ್ ಕಮ್ಮಿ ಇದ್ದಿದ್ದರಿಂದ ನಮಗೆ ಅವರು ಸ್ಟಾಫ್ಗಳೆಲ್ಲ ಏನು ಬೇಗ ಹೋಗಿ ಅಂತ ಏನು ಪುಷ್ ಮಾಡಲಿಲ್ಲ. ನಾವು ಆದಷ್ಟು ಆರಾಮ್ಸೆ ಸೀಡ್ಗಳನ್ನ ತಗೊಂಡು ಬರ್ಡ್ಗಳಿಗೆ ಫೀಡ್ ಮಾಡಿದ್ವಿ. ಅವು ಎಂಜಾಯ್ ಮಾಡ್ಕೊತ ತಿಂತಾಯಿದ್ವು. ಆ ಕಲರ್ಫುಲ್ ಬರ್ಡ್ಗಳನ್ನ ನೋಡೋದೇ ಒಂದು ಮಸ್ತ್ ಮಜಾ ಅಲ್ವಾ. ನನ್ನ ಕೈ ಮೇಲೆ ಕುತ್ಕೊಂಡಂತಹ ಒಂದು ಪ್ಯಾರೆಟ್ ಸೀಡ್ಸ್ಗಳನ್ನ ತಿಂತಾನೆ ಇತ್ತು. ಅದಕ್ಕೆ ಮೋಸ್ಟ್ಲಿ ಅದೇ ನನ್ನ ಮನೆ ಅಂದ್ಕೊಂಬಿಟ್ಟಿತ್ತು ಅನ್ಸುತ್ತೆ, ಆರೋಗೋದೇ ಮರ್ತೋಗಿತ್ತು ಅದಕ್ಕೆ. ಎಲ್ಲ ಚಿಕ್ಕ ಮಕ್ಕಳುಗಳು ತುಂಬ ಎಂಜಾಯ್ ಮಾಡ್ತಿದ್ರು ಈ ಪಾರ್ಕಿನ ಈ ಸೆಕ್ಷನ್ನ. ಯಾಕಂದರೆ ಬರ್ಡ್ಗಳು ಅಷ್ಟು ಕಲರ್ಫುಲ್ ಆಗಿತ್ತು ಆ್ಯಂಡ್ ಅವಕ್ಕೆ ಒಂಥರ ಭಯನೇ ಇರಲಿಲ್ಲ, ಯಾಕಂದರೆ ಅವಕ್ಕೆ ಒಂದು ಇದು ಡೈಲಿ ರುಟೀನ್ ಆಗೋಗಿತ್ತಲ್ವ ಅದಕ್ಕೆ. ನೆಕ್ಸ್ಟು ಈ ಬರ್ಡ್ ಸೆಕ್ಷನಿಂದ ಹೊರಗಡೆ ಬಂದಮೇಲೆ ಸೊ ನಮ್ಮದು ಲಾಸ್ಟ್ ಸೆಕ್ಷನ್ ಈ ರೆಪ್ಟೈಲ್ಸ್ಗಳ ಸೆಕ್ಷನ್ನ ನೋಡಬೇಕಿತ್ತು. ಸೊ ಅದ್ರ ಕಡೆ ಹೊರಟ್ವಿ ನಾವು. ಇನ್ನೊಂದು ಮಜಾ ಏನಪ್ಪ ಅಂತಂದರೆ ಆ ಎಕ್ಸಿಟ್ ಡೋರ್ ಹತ್ರ ಒಂದು ಡಾರ್ಕ್ ಗ್ರೀನ್ ಕಲರ್ ಪ್ಯಾರೆಟ್ಟು ಕುತ್ಕೊಂಡಿತ್ತು. ಓಕೆ, ನಾನು ಸೀಟ್ ತೊಗೊಂಡು ಅದನ್ನು ಕರೆದ್ರೆ ಬರುತ್ತೆ ಅಂದ್ಕೊಂಡೆ, ಬಟ್ ಭಾರಿ ಕಿಲಾಡಿ ಗಿಳಿ ಅದು. ಇನ್ನೊಂದು ತೋರಿಸ್ತೀನಿ ನೋಡಿ, ಬ್ಲಡ್ ರೆಡ್ ಪ್ಯಾರೆಟು. ಅದನ್ನ ನಾನು ಕಿಲಾಡಿ ಕಿಟ್ಟು ಅಂತ ಇಟ್ಟಿದ್ದೀನಿ. ಭಾರಿ ಕಿಲಾಡಿ ಅದು, ನೋಡಿ ಹೇಗೆ ಆಟ ಆಡ್ತಿದೆ ಅಂದ್ಬಿಟ್ಟು.
ಹಾಗೆ ಕೇಜಿಂದ ಹೊರಗಡೆ ಬರ್ತಾ ಇರಬೇಕಾದ್ರೆ ಸೊ ಇನ್ನೂ ವೆರೈಟೀಸ್ ಆಫ್ ಬರ್ಡ್ಸ್ಗಳನ್ನ ಡಿಫ್ರೆಂಟ್ ಸೆಕ್ಷನ್ಸಲ್ಲಿ ಇಟ್ಟಿದ್ರು. ಅದನ್ನು ನೀವು ಇಲ್ಲಿ ನೋಡ್ಬೋದು. ಹಾಗೆ ಒಂದು ಸೆಕ್ಷನಲ್ಲಿ ಅಕ್ವೇರಿಯಂ ಸೆಕ್ಷನ್ಸ್ ಕೂಡ ಇತ್ತು. ಅಲ್ಲಿ ಡಿಫ್ರೆಂಟ್ ಕಲರ್ಫುಲ್ ಫಿಶಸ್ನ ನೀವು ನೋಡ್ಬೋದು. ನಾನು ಬ್ಯಾಂಗ್ಳೂರಿನಲ್ಲಿ ಅಕ್ವೇರಿಯಂ ಪ್ಯಾರಡೈಸ್ ನೋಡಿದ್ದರಿಂದ ನನಗೆ ಅಷ್ಟು ಏನೂ ಅದು ಎಕ್ಸೈಟಿಂಗ್ ಅನ್ನಿಸ್ಲಿಲ್ಲ. ಸೊ ಫೈನಲಿ ನಾವು ರೆಪ್ಟೈಲ್ ಸೆಕ್ಷನ್ಸ್ನ ನೋಡಿಕೊಂಡು ಹೊರಡೋಣ ಅಂದ್ಬಿಟ್ಟು ರೆಪ್ಟೈಲ್ ಸೆಕ್ಷನ್ ಕಡೆ ಹೊರಟ್ವಿ. ಆಲ್ಮೋಸ್ಟ್ 95% ಪೀಪಲ್ಗೆ ರೆಪ್ಟೈಲ್ ಸೆಕ್ಷನ್ಸ್ಗಳಂದರೆ ಇಷ್ಟ ಆಗಲ್ಲ. ಅದರಲ್ಲಿ ನಾನು ಒಬ್ಬ. ಸೊ ನನಗೇನು ಅಷ್ಟೊಂದು ಎಕ್ಸೈಟ್ ಅನ್ನಿಸ್ಲಿಲ್ಲ, ಒಂಥರ ಭಯನೇ ಆಗ್ತಾಯಿತ್ತು. ಬಟ್ ವೆರೈಟೀಸ್ ಆಫ್ ಸ್ನೇಕ್ಸ್ ಹಾಗೆ ಲಿಸರ್ಡ್ಸ್ ಎಲ್ಲ ಇಟ್ಟಿದ್ರು. ಸೊ ನೋಡಿಕೊಂಡು ಆದಷ್ಟು ಬೇಗ ಹೊರಡ್ವಿ. ಬಟ್ ಓವರ್ ಆಲ್ ಪೀಕು ಪಾರ್ಕ್ಸ್ ಎಕ್ಸ್ಪೀರಿಯನ್ಸ್ ಅಂತೂ ಸಖತ್ತಾಗಿತ್ತು. ಒಂಥರ ಹೊಸ ಅನುಭವ ಕೊಡ್ತು. ಆ್ಯಂಡ್ ಈವನ್ ಮಕ್ಕಳು ಮಾತ್ರ ತುಂಬ ಎಂಜಾಯ್ ಮಾಡಿದ್ರು. ಸೊ ನೀವು ಏನಾದರೂ ಏರ್ಕಾಡಿಗೆ ಭೇಟಿ ಕೊಟ್ಟರೆ ಮಕ್ಕಳ ಜೊತೆ ಈ ಪೀಕು ಪಾರ್ಕ್ನ ತಪ್ಪದಲ್ಲೇ ವಿಸಿಟ್ ಮಾಡಿ. ಮಕ್ಕಳದು ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಾರೆ.